ಪ್ರೇತಾತ್ಮಗಳಿಗೆ ದೈವ ಡೈಜಿ. ಕನ್ನಡದಲ್ಲಿ ಈ ವರ್ಷ ತುಂಬ ಎಕ್ಸ್ಪೆರಿಮೆಂಟ್ ಸಿನಿಮಾಗಳು ಬಂದಿದೆ. ಅದರಲ್ಲಿ ಡೈಜಿ ಕೂಡ ಒಂದು. ಎಲ್ಲರಿಗೂ ನಮಸ್ಕಾರ. ರಾಜಧಾನಿ ಐಕ್ಳು ಚಾನಲ್ಗೆ ಸ್ವಾಗತ. ಡೈಜಿ ಸಿನಿಮಾದ ಟೀಸರ್ ರಮೇಶ್ ಅರವಿಂದ್ ಅವರ ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಗಿದೆ. ಹೋಗಿ ಎಲ್ಲರೂ ನೋಡಿ. ಟೀಸರ್ನ ರಿವ್ಯೂ ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಫ್ಲಾಶ್ ಬ್ಯಾಕ್ ಹೋಗೋಣ. ಆಕರ್ಷ್ ಶಿವತ್ಸ ಅವರು ಮತ್ತೆ ರಮೇಶ್ ಅರವಿಂದ್ ಅವರು ಒಟ್ಟಿಗೆ ಸೇರಿ ಶಿವಾಜಿ ಸುರತ್ಕಲ್ ಪಾರ್ಟ್ 1 ಪಾರ್ಟ್ 2 ಬ್ಲಾಕ್ ಬಸ್ಟರ್ ಸಿನಿಮಾ ನೀಡಿದಂಥ ಜೋಡಿ ಈಗ ಡೈಜಿ ಅನ್ನೋ ಒಂದು ಎಕ್ಸ್ಪೆರಿಮೆಂಟಲ್ ಸಿನಿಮಾ ಮುಖಾಂತರ ನಮ್ಮ ಮುಂದೆ ಬರ್ತಾ ಇದ್ದಾರೆ. ಏನಿದು ಡೈಜಿ, ಈ ಪದದ ಅರ್ಥ ಏನು, ಈ ಟೀಸರ್ ಅಲ್ಲಿ ಏನ್ ಹೇಳಿದ್ದಾರೆ, ಈ ಸಲ ಬರ್ತಾ ಇರೋ ವಿಷಯ ಬೇರೆ ತರಾನೇ ಇದೆ. ಇದು ಹಾರರ್ ಸಿನಿಮಾನ, ಸಸ್ಪೆನ್ಸಾ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಸುತ್ತ ನಡೆಯೋ ಕಥೆನಾ, ಪ್ರತಿಯೊಂದು ವಿಚಾರನೂ ಈ ಟೀಸರ್ಲಿ ಸಣ್ಣ ತುಣುಕಾಗಿ ನಮ್ಮ ಮುಂದೆ ಬಿಟ್ಟಿದ್ದಾರೆ. ನಿನ್ನೆ ರಮೇಶ್ ಅರವಿಂದ್ ಅವರ ಬರ್ತ್ಡೇ ಪ್ರಯುಕ್ತ ಡೈಜಿ ಸಿನಿಮಾದ ಟೀಸರ್ ರಿಲೀಸ್ ಆಗಿತ್ತು. ಹ್ಯಾಪಿ ಬರ್ತ್ಡೇ ಮಿಸ್ಟರ್ ಪರ್ಫೆಕ್ಟ್ ರಮೇಶ್ ಅರವಿಂದ್ ಸರ್. ಇದು ರಮೇಶ್ ಅರವಿಂದ್ ಅವರ 106ನೇ ಸಿನಿಮಾ, ಡೈರೆಕ್ಟರ್ ಮತ್ತೆ ಆಕ್ಟರ್ ಕೊಲಾಬ್ರೇಷನ್ನ 3ನೇ ಸಿನಿಮಾ. ಆಕ್ಟ್ರಿಕ್ ಹೊಡೆಯಕ್ಕೆ ರೆಡಿಯಾಗಿರೋ ಈ ಜೋಡಿ ಸ್ವಲ್ಪ ದಿನದಲ್ಲೇ ಗೊತ್ತಾಗುತ್ತೆ. ಡೈಜಿ ಸಿನಿಮಾದ ಬಹುತೇಕ ಚಿತ್ರೀಕರಣ ಫಾರಿನ್ ಅಂದ್ರೆ ಲಂಡನ್ ನಲ್ಲಿ ಶೂಟ್ ಆಗಿದೆ ಅಂತ ಒಂದ್ 2-3 ಗ್ಲಿಮ್ಸಸ್ ಅಲ್ಲಿ ಗೊತ್ತಾಗುತ್ತೆ. ಈ ಸಿನಿಮಾದಲ್ಲಿ ರಮೇಶ್ ಅರವಿಂದ್ ಅವರು ಸ್ಟೈಲಿಶ್ ಆಗಿ ಕಾಣಿಸ್ತಾ ಇದ್ದಾರೆ. ಅವ್ರ ಜೊತೆಗೆ ದಿಗಂತ್, ಮೇಘನಾ, ರಾಧಿಕಾ ನಾರಾಯಣ್ ಮತ್ತೆ ಅವಿನಾಶ್ ಅವರು ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಡೈಜಿನ ಕರೆಯಕ್ಕೆ ಒಂದು ನಿಯಮ ಇದೆ. ಆ ನಿಯಮದ ಪ್ರಕಾರ ಅವನ್ನ ಕರೆದ್ರೆ ಅವ್ನು ಬರ್ತಾನೆ. ಬಟ್ ಒಂದು ಒಪ್ಪಂದದ ಮೇರೆಗೆ ಮಾತ್ರ ಅವ್ನು ಬರ್ತಾನೆ. ಏನಾ ಒಪ್ಪಂದ, ಯಾರಿ ಡೈಜಿ, ಏನಿದು ಹೊಸ್ದಾಗಿ ಏನೋ ಬರ್ತಾ ಇದೆಯಲ್ಲ, ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಈ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ರಿಲೀಸ್ ಮಾಡಿದಾಗಲೇ ರಮೇಶ್ ಅರವಿಂದ್ ಅವ್ರ ಮುಖ ಪೇಂಟಿಂಗಲ್ಲಿ ಇತ್ತು. ಒಂದು ಕ್ಯೂರಿಯಾಸಿಟಿ ಹುಟ್ಟಿಸಿದಂಥ ಒಂದು ಪೋಸ್ಟರ್ನ ಟೀಸರ್ ರಿಲೀಸ್ ಆಗಿದೆ. ಈ ಟೀಸರಲ್ಲಿ ಸಿನಿಮಾ ತಂಡದವ್ರು ಏನು ಬಿಟ್ಕೊಡ್ದೇನೆ ಒಂದಷ್ಟು ಕ್ಯಾರೆಕ್ಟರ್ಗಳನ್ನ ತೋರಿಸಿ ಸಿನಿಮಾದ ವಿಜುವಲ್ಸ್ ಮತ್ತೆ ಬ್ಯಾಕ್ಗ್ರೌಂಡ್ ಸ್ಕೋರ್, ಸಿನಿಮಾಟೋಗ್ರಾಫರ್ ಈ ಎಲ್ಲ ವಿಚಾರಗಳಲ್ಲೂ ನಾವು ಟಾಪ್ ಆಗೇ ಇದೀವಿ ಅಂತ ತೋರಿಸ್ಕೊಟ್ಟಿದ್ದಾರೆ. ಇದೊಂದು ಕಾಲ್ಪನಿಕ ಕಥೆನಾ ಅಥವಾ ರಿಯಲ್ ಇನ್ಸಿಡೆನ್ಸಾ? ಈ ಸಿನಿಮಾದ ಟೀಸರ್ ನೋಡಿದ್ರೆ ಇದು ಕಂಪ್ಲೀಟ್ ಔಟ್ ಆಫ್ ದಿ ಬಾಕ್ಸ್ ಅಂತಾನೆ ಹೇಳ್ಬೋದು. ಇಲ್ಲೂ ಕೂಡ ಒಂದು ಕುಟುಂಬ ಇದೆ. ಆ ಕುಟುಂಬಕ್ಕೆ ಏನಾದರೂ ಸಮಸ್ಯೆ ಆದರೆ ಆ ಕುಟುಂಬನ ಕಾಪಾಡಕ್ಕೆ ಯಾರಾದರೂ ಬರ್ತಾರೆ. ಆ ಕುಟುಂಬನ ಉಳಿಸ್ಕೊಳ್ಳೋಕ್ಕೆ ಕುಟುಂಬದಲ್ಲಿರೋ ಯಾರಾದರೂ ಒಬ್ರು ತ್ಯಾಗ ಮಾಡೋಕ್ಕೆ ರೆಡಿ ಆಗ್ತಾರೆ. ಸಿನಿಮಾದ ಟೀಸರ್ ಅಲ್ಲಿ ನನಗೆ ಸರ್ಪ್ರೈಸಿಂಗ್ ಅನಿಸಿದ್ದು ದಿಗಂತ್ ಅವರು ಮತ್ತೆ ರಾಧಿಕಾ ಅವರು. ಎಡಗೈ ಅಪಘಾತಕ್ಕೆ ಕಾರಣದಲ್ಲಿ ಕ್ಯಾಮಿಯೋ ಮಾಡಿದಂಥ ರಾಧಿಕಾ ನಾರಾಯಣ್ ಈ ಸಿನಿಮಾದಲ್ಲಿ ಫುಲ್ ಫ್ಲೆಡ್ಜ್ ಆಗಿದ್ದಾರೆ. ಈ ಸಿನಿಮಾದ ಮುಂದಿನ ಅಪ್ಡೇಟ್ಸ್ ಏನೇನು ಇರುತ್ತೆ ಅಂತ ನಾನು ಕಾಯ್ತಾ ಇದ್ದೀನಿ. ಟೀಸರ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಪರ್ಸ್ನಲಿ ನಂಗೆ ಸಖತ್ ಇಷ್ಟ ಆಯಿತು. ಸಿನಿಮಾದ ಕ್ಯಾಮ್ರಾಮನ್ ಆಗಿ ಶಿರೀಷಾ ಕುಡವಳ್ಳಿ ಅವರು ತುಂಬ ಚೆನ್ನಾಗಿ ಚಿತ್ರೀಕರಣ ಮಾಡಿದ್ದಾರೆ. ಅವ್ರ ಜೊತೆಗೆ ಜೂಡಾ ಸ್ಯಾಂಡಿ ಅವರ ಮ್ಯೂಸಿಕ್, ಆಕರ್ಷ್ ಶಿವತ್ಸ ಅವರ ಡೈರೆಕ್ಷನ್, ಡೈಜಿ ಸಿನಿಮಾಗೆ ಪ್ರೊಡ್ಯೂಸರ್ ಆಗಿ ರವಿ ಕಶ್ಯಪ್ ಅವರು ಹಣ ಹಾಕಿದ್ದಾರೆ. ಇನ್ನು ಯಾರು ಟೀಸರ್ ನೋಡಿಲ್ಲ, ರಮೇಶ್ ಅರವಿಂದ್ ಅವರ ಯೂಟ್ಯೂಬ್ ಚಾನಲ್ ಅಲ್ಲಿ ರಿಲೀಸ್ ಆಗಿದೆ. ಹೋಗಿ ನೋಡಿ, ಹರಸಿ, ಹಂಚಿ, ಬೆಳೆಸಿ. ಕನ್ನಡ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.